ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನಿಂದಿದ್ದೇನೆ ಬ್ರಹ್ಮಾವರದಲ್ಲಿ. ಬ್ರಹ್ಮಾವರಕ್ಕೆ ಯಾಕೆ ಬಂದೇನೆಂದರೆ ರುಚಿಯಾದ ಹಣ್ಣನ್ನು ನಿಮಗೆ ತೋರಿಸ್ಲಿಕ್ಕೆ, ತಿನ್ನಿಸ್ಲಿಕ್ಕೆ ಆಗೋದಿಲ್ಲ, ಕೊಡಲಿಕ್ಕಾಗೋದಿಲ್ಲ, ತೋರಿಸ್ತೇನೆ ನಿಮಗೆ. ಒಳ್ಳೊಳ್ಳೆ ಹಣ್ಣುಗಳು, ಹಣ್ಣು ಮೇಳ ಇದೆ ಬ್ರಹ್ಮಾವರದಲ್ಲಿ. ಯಾವುದಂದರೆ ಬ್ರಹ್ಮಾವರದ ರೋಟರಿ ಕ್ಲಬ್ನವರು ಆಯೋಜಿಸತಕ್ಕಂಥ ಒಂದು ಸುಂದರ ಕಾರ್ಯಕ್ರಮ. ಕಳೆದ ವರ್ಷ ಕೂಡ ಬಾರ್ಕೂರು ರೋಟರಿ ಕ್ಲಬ್ ಮತ್ತು ಬ್ರಹ್ಮಾವರ ರೋಟರಿ ಕ್ಲಬ್ ಅವರು ಒಂದು ದಿನದ ಕಾರ್ಯಕ್ರಮವನ್ನು, ಅದು ಕೂಡ ಪರ್ಟಿಕ್ಯುಲರ್ ಆಗಿ ಹಲಸಿನ ಹಣ್ಣುಗಳ ಕಾರ್ಯಕ್ರಮ ಮಾಡಿದರು. ಇಂದು ವೆರೈಟಿ ಆಫ್ ಫ್ರೂಟ್ಸ್ ಅಂದರೆ ಬೇರೆ ಬೇರೆ ಥರದ ಹಣ್ಣುಗಳನ್ನು ಇಟ್ಟು ಪ್ರದರ್ಶನ ಮತ್ತು ಮಾರಾಟ ಎರಡು ಜೊತೆಗೆ ಮಾಡ್ತಿದ್ದಾರೆ. ಇಂತಹ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನುವಂಥ ಶುಭ ಹಾರೈಕೆಗಳು ನನ್ನ ಪರವಾಗಿ, ನಮ್ಮ ತಂಡದ ಪರವಾಗಿ, ನಮ್ಮ ಚಾನೆಲ್ ಪರವಾಗಿ. ಅದೇ ರೀತಿ ಒಮ್ಮೆ ನಿಮಗೆಲ್ಲರಿಗೂ ತೋರಿಸಿಬಿಡೋಣ ಹೇಗಿದೆ ಹಣ್ಣು ಮೇಳ ಮತ್ತು ಉದ್ಘಾಟನೆ ಹೇಗೆ ನಡೀತದೆ ಎಲ್ಲವನ್ನು ನಿಮಗೆ ತೋರಿಸ್ತೇನೆ. ಬನ್ನಿ ಹೋಗೋಣ ಹಣ್ಣು ಮೇಳಕ್ಕೆ. ರುಚಿಯಾದ ಹಣ್ಣನ್ನು ನೀವು ವೀಕ್ಷಿಸಿ ಬನ್ನಿ. ಈಗ ಕುಲಪತಿಗಳಾದ ಆರ್.ಸಿ. ಜಗದೀಶ್ರವರು ಈ ಒಂದು ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನು ಇಲ್ಲಿಂದ ಪ್ರಾರಂಭಿಸಿದ್ದಾರೆ. ದಯವಿಟ್ಟು ಅವರು ಅಲ್ಲಿ ಅವರು ದೀಪಂಚಿ ಹಾಗೆ ನಮ್ಮ ಶಾಸಕರಾದ ಎಸ್. ಅವರು ಜೊತೆಯಾಗಿ ರೈತ ಗೀತೆಯನ್ನು ಹಾಡಿ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ರೈತರು ದೇಶದ ಬೆನ್ನೆಲುಬು. ನಮ್ಮ ಈ ಹಣ್ಣು ಮೇಳದ ಬಹುಮುಖ್ಯ ಉದ್ದೇಶವೇ ಅದೇ. ರೈತರಿಂದ ನೇರವಾಗಿ ಅಥವಾ ತಯಾರಿಸಿದವರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸಬೇಕೆನ್ನುವ ಸದುದ್ದೇಶದಿಂದ ಈ ಒಂದು ಹಣ್ಣು ಮೇಳವನ್ನು ನಾವು ಕಳೆದ ವರ್ಷ ಹಮ್ಮಿಕೊಂಡಿದ್ದೆವು. ಒಂದು ದಿನ ಹಮ್ಮಿಕೊಂಡಿದ್ದು, ಒಂದೇ ದಿನ ಸುಮಾರು 25,000 ಜನ ಬಂದು ತುಂಬ ನೂತನದಲ್ಲಿ ಉಂಟಾದ ಕಾರಣ ಈ ವರ್ಷ 2 ದಿನಗಳ ಕಾಲ ಈ ಒಂದು ಹಣ್ಣು ಮೇಳವನ್ನು ಆಯೋಜಿಸಿದ್ದೇವೆ. ಸರ್ ನಮಸ್ತೆ. ಸರ್ ನಮಸ್ತೆ. ಇಂದು ನಮ್ಮೊಂದಿಗೆ ಕಿಶೋರ್ ಸರ್ ಇದ್ದಾರೆ. ಅವರು ಏನು ಹೇಳ್ತಾರೆ ನೋಡುವ ಹಣ್ಣು ಮೇಳದ ಬಗ್ಗೆ. ಸರ್ ನಿಮ್ಗೆ ಹೇಗೆ ಅನಿಸ್ತಿದೆ ಹಣ್ಣು ಮೇಳದ ಬಗ್ಗೆ? ಕಳೆದ ವರ್ಷ ಹಲಸಿನ ಮೇಳ ಅಂತ ಮಾಡಿದ್ರು, ಒಂದು ದಿವಸದ್ದು. ಆ ದಿವಸ ಸಹ ಬಂದಿದ್ದೆ. ಆ ದಿವಸದ ಈ ಅಭೂತಪೂರ್ವ ಯಶಸ್ಸಿನ ಆಧಾರದ ಮೇಲೆ ರೋಟರಿ ಅವರಿಗೆ ಕಾನ್ಫಿಡೆನ್ಸ್ ಬಂದು ಈ ಸಾರಿ 2 ದಿನದ್ದು ಮತ್ತೆ ಹಣ್ಣಿನ ಮೇಳ ಅಂತ ಮಾಡಿ ಮಲ್ಟಿಪಲ್ ಇದಕ್ಕೆ ಅಪರ್ಚುನಿಟಿ ಕೊಟ್ಟಿದ್ದಾರೆ. ನಾನು ಎಣಿಸಿದ ಹಾಗೆ, ಈಗ ಬಂದದ್ದಷ್ಟೇ, ಎಣಿಸಿದ ಹಾಗೆ ಜನಸಾಗರ ತುಂಬಿದೆ. ಹೌದು. ಇದು ಸಹ ಅಭೂತಪೂರ್ವ ಯಶಸ್ಸು ಗಳಿಸುತ್ತದೆ ಅಂತ ಖಂಡಿತ ಶನಿವಾರ ನಾಳೆ ಇನ್ನೂ ಜಾಸ್ತಿ ಇರ್ಬೋದು. ಅದರಿಂದ ರೋಟರಿ ಅವರಿಗೆ ಮತ್ತೆ ನಮ್ಮ ಕೃಷಿ ಇಲಾಖೆಯವರಿಗೆ ಶುಭ ಹಾರೈಕೆ. ಖಂಡಿತ. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಈಗೇನು 11 ಗಂಟೆ ಒಳಗೆ, 11 ಗಂಟೆ ಆಗಿದೆ ಅಷ್ಟೇ ನೋಡಿ. ಬೆಳಗಿನ 11 ಗಂಟೆ. ನಿನ್ನೆ ರಾತ್ರಿ ಎಲ್ಲ ಮಳೆ ಬಂದ ಕಾರಣ ಸ್ವಲ್ಪ ಕ್ಲೈಮೇಟ್ ಸ್ವಲ್ಪ ಅಂದರೆ ಮಳೆಯ ವಾತಾವರಣ ಇದೆ ನೋಡಿ. 23 ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ.
ಫಸ್ಟಿಗೆ ಹಲಸಿನ ಗಿಡವೇ ಸಿಕ್ಕಿತ್ತು, ಮೇಣ ಇಲ್ಲದ ಸಿದ್ಧ ಹಲಸು. ಸರ್ ಒಂದು ಗಿಡಕ್ಕೆ ಎಷ್ಟು ರೇಟ್ ಐತೆ ಸರ್ ಇದು 250. 250 ಅಂದರೆ ಇದು ಒಂದೂವರೆ ವರ್ಷ ಸಿದ್ಧ ಆಗ್ತದೆ. ಸಿದ್ಧ ಹಲಸು, ಸಿದ್ಧ ಹಲಸು ಇದು ಇದ್ದಲ್ಲ ಸರ್ ಅದು. ಇದು ಮೇಣ ಇಲ್ಲದ, ಇದು ಥಾಯ್ಲೆಂಡ್ ಪಿಂಕ್ ಅಂತ ಹೇಳ್ತಾರೆ. ಓಹೋ ಇದು ಈ ಇದಾ ಇದಕ್ಕೆ ಇದು 1 200 ವರ್ಷದಲ್ಲಿ ಕಾಯಿ ಆಗುತ್ತೆ. 1 ವರ್ಷದಲ್ಲಿ ಕಾಯಿ ಆಗ್ತದಾ? ಸರ್ ಅದು 5 ವರ್ಷದ ನಾನೇ ನಿಂತಿದ್ದೇನೆ ನೋಡಿ. ಓ ಅಲ್ಲಿದೆ. ನನ್ನ ಗಿಡದಲ್ಲಿ ನನ್ನ ಮನೆಯಲ್ಲಿ ಅದು ಕವರಲ್ಲೇ ಇದೆ. ಮಕ್ಕಳಿಗೆ ಒಯ್ಬೋದಲ್ಲ. ಅದು ಇತ್ತು ನನ್ನ ಮಗಳು ನಿಂತು ಹೋಯ್ತು. ಮಗಳಷ್ಟು ಹೈಟ್ ಇಲ್ಲ. ಆಗಲಿ ಸರ್, ಥ್ಯಾಂಕ್ ಯು ಸರ್, ಬರ್ತದೆ. ಒಂದು ಮರದಿಂದ 1 ಕೋಟಿ ಏನು ಮಾಡ್ತಾ ಇದ್ದಾರೆ ಅದರ ಒಂದು ಅದರಲ್ಲಿ ಕೃಷಿ ಕಟ್ಟುವ ಮಾತ್ರ ವಹಿಸ್ಕೊಂಡಿದ್ದಾರೆ. ಇಲ್ಲಿ ರೇಟ್ ಲಿಸ್ಟ್ ಇದೆ ನೋಡಿ. ಎಲ್ಲ ಹೂವಿನ ಗಿಡ ನೋಡಿ, ಹೂವಿನ ಗಿಡ ಭಾಳಷ್ಟಿದೆ. ಯಾವ ಥರ ಹೋಳಿಗೆ ವ್ಯಾಪಾರ ಪ್ರಾರಂಭ ಮಾಡಿದ್ರು. ಹೋಳಿಗೆ ವ್ಯಾಪಾರ ಪ್ರಾರಂಭ ಮಾಡಿದ್ಮೇಲೆ ಇವತ್ತು ಅದೇ ಮುಖ್ಯ ಉದ್ಯಮವಾಗಿ ಮುಂದುವರಿಸ್ಕೊಂಡು ಬರ್ತಾರೆ. ಇಂದು ನಮ್ಮೊಂದಿಗೆ ಬಾರ್ಕೂರು ರೋಟರಿ ಕ್ಲಬ್ಬಿನ ಅಧ್ಯಕ್ಷರಿದ್ದಾರೆ ಸುಬ್ರಹ್ಮಣ್ಯ ಪೂಜಾರಿ ಅವರು. ಅವರು ಈ ಹಣ್ಣು ಮೇಳದ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಸರ್. ನಮಸ್ತೆ. ನಿಮ್ಮ ಅನಿಸಿಕೆ? ನಮಸ್ತೆ ಸರ್. ಅಂದರೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಇದೇ ಕಾರ್ಯಕ್ರಮ ಹೋದ ವರ್ಷ ನಾವು ರೋಟರಿ ಕ್ಲಬ್ ಬಾರ್ಕೂರು ಮತ್ತು ಬ್ರಹ್ಮಾವರ ಒಟ್ಟಿಗೆ ಮಾಡಿದ್ದು. ಒಳ್ಳೆ ಸಕ್ಸಸ್ ಆಯಿತು. ಫಸ್ಟ್ ಮಾಡಿದ್ದು ಕಾರ್ಯಕ್ರಮ. ಸಾಧಾರಣ 10,000 ಜನ ಟ್ರಾನ್ಸ್ಲೇಷನ್ ಆಗಿತ್ತು. ಅಷ್ಟು ಜನ ಬಂದು ಹೋಗಿದ್ದಾರೆ. ಒಳ್ಳೆಯ ಸಕ್ಸಸ್ ಆಗಿತ್ತು. ಈ ಸಲ ಬ್ರಹ್ಮಾವರ ಕ್ಲಬ್ನವರು ಮಾಡ್ತಾ ಇದ್ದಾರೆ. ತುಂಬ ಸಕ್ಸಸ್ ಆಗಿ ನಡೀತಿದೆ 2 days ಪ್ರೋಗ್ರಾಮು. ಇದು ಆ್ಯಕ್ಚುಲಿ ನಮ್ಮ ಇಲ್ಲಿನ ಜನರಿಗೆ ನಿಜವಾಗಿ ಬೇಕಾಗುವಂಥದ್ದು. ಕೃಷಿ ಜಾಸ್ತಿ ಇದ್ದಾರಲ್ಲ, ಆದರೆ ವೆರೈಟಿಯ ಸಿಗ್ತಾಯಿಲ್ಲ ನಮಗೆ ಇಲ್ಲಿ, ತಳಿಗಳು ಸಿಗ್ತಾ ಇಲ್ಲ. ಬಟ್ ಈ ಥರ ಒಂದು ಮೇಳ ಮಾಡಿದಾಗ ಬೇರೆ ಬೇರೆ ವೆರೈಟಿಯ ತಳಿಗಳು, ಬೇರೆ ಬೇರೆ ಸಸ್ಯಗಳೆಲ್ಲ ಸಿಗ್ತದೆ. ತುಂಬ ಅಗತ್ಯವಾದ, ನಮ್ಮ ಈ ಏರಿಯಾಕ್ಕೆ ಅಗತ್ಯವಾದ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ತುಂಬ ಒಳ್ಳೆಯ ಕಾರ್ಯಕ್ರಮ. ಆಯ್ತು ಸರ್, ಥ್ಯಾಂಕ್ ಯು ಸರ್, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ನಮಸ್ತೆ ನಮಸ್ತೆ. ಓ ಮಾತಾಡಿ ಆಗಲಿ, ತೆಗಿ ಇಲ್ಲ ಏನು ಮಾತಾಡ ಚಂದನದವ್ರ? ಹೌದೌದು. ನಮಸ್ತೆ ನಮಸ್ತೆ. ನಮ್ಮ ಊರಿನವರಿದ್ದಾರೆ. ಮೇಡಮ್ ಹೇಗೆ ಅನಿಸ್ತದೆ ಹಣ್ಣು ಮೇಳಕ್ಕೆ? ಹೌದು, ತಿಳಿಸಿ ಮೇಡಮ್. ಎಲ್ಲ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಒಳ್ಳೇದುಂಟು. ಎಲ್ಲ ಗಿಡ ಎಲ್ಲ ಇದನ್ನು ತಗೊಂಡು ಹೋಗಿ ನಾವು ನಟ್ರೆ ಮುಂದಿನ ಪೀಳಿಗೆಗೆ ಸಹ ಇದರಿಂದ ಎಲ್ಲರಿಗೂ ಒಂದು ಕೃಷಿಕರಿಗೆ ಸರ್ ತಾವೇನು ಹೇಳ್ತೀರಿ? ಹೌದು, ಇಂತಹ ಒಂದು ಮೇಳವಾಗಲೇಬೇಕು. ಇದು ರೈತರಿಗೆ ಒಂದು ತುಂಬ ಉತ್ತೇಜನ ಕೊಟ್ಟ ಹಾಗೆ. ಅದರ ಸವಿಯನ್ನು ನಾವು ಸವಿಬಹುದು. ಯಾವ ಹೊಸ ರೀತಿಯ ಹಣ್ಣುಗಳು, ಅದರ ಖಾದ್ಯಗಳು, ಮತ್ತು ಅದಲ್ಲದೆ ಗಿಡಗಳನ್ನು ನಾವು ತಗೊಂಡು ಹೋಗಲಿಕ್ಕೆ ಒಂದು ಅವಕಾಶ ಉಂಟು. ಆದ್ದರಿಂದ ಇಂತಹ ಒಂದು ಮೇಳ ನಮಗೆ ಯಶಸ್ವಿ ಆಗ್ತದೆ, ಯಶಸ್ವಿ ಆಗಲಿ, ಶುಭ ಕೊಡ್ತಾ ಇದ್ದೇವೆ. ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮಗೂ ಎಲ್ಲ ಥ್ಯಾಂಕ್ಸ್. ಅನಾನಸ್ ಇದೆ? ಇದು ಈ ಪ್ಯಾಕಿಗೆ ಎಷ್ಟು? ಈ ಪ್ಯಾಕಿಗೆ 250. ಎಷ್ಟು ಪೀಸ್ ಇತ್ತು ಇದರೊಳಗೆ? ಇದರಲ್ಲಿ ಒಂದು ಸಾಧಾರಣ ಒಂದು 10-15 ಪೀಸ್ ಇದೆ. ಇದರಲ್ಲೂ ಬೆಲೆ ಜಾಸ್ತಿ ಇದೆ? ಸ್ವಲ್ಪ ಜಾಸ್ತಿ ಇದೆ. ಅದು ಲೋಕಲ್ ಮಾತ್ರ ನಿಮಗೆ ಇದಲ್ಲ. ಲೋಕಲ್. ಇದು ಕೂಡ ಲೋಕಲ್ ಅನುಗ್ಗೆ ಇದೆ. ಹಾಗೆ, ಥ್ಯಾಂಕ್ ಯು. ಇದು ಒಂದ್ರಿ. ಹಲೋ, ಬಾರ್ಕೂರು. ಹೌದೌದು. ಮುಂದೇನು ಭಾಳ ಪ್ರೋತ್ಸಾಹ ಕೊಡ್ತಾ ಇತ್ತು, ಈಗಲೂ ಕೊಡ್ತಾ ಇದ್ದೀವಿ. ಮುಂದೆ ಫುಲ್ ಹೊಗೆ ಬಂತು ನೀವು ತೆಗೆದುಕೊಳ್ಳ ಕೊಡ್ತಾ ಇರ್ತೀವಿ. ಸೊ ಯಾವುದೇ ರೀತಿ ಬ್ಯಾಂಕ್ ಆಫ್ ಬರೋಡ ಬೇಕಾದಲ್ಲಿ ಬೇಕಾದಲ್ಲಿ
ಅದೇಂತ ಎಂತ ಅದು ಮಾಡೋದು? ಬಟಾಟೆ ಚಿಪ್ಸ್ ಅಲ್ಲ? ಹಾಂ ಚಿಪ್ಸ್. ಬಟಾಟೆ. ಮಾಡ್ಕೊಂತ ಹೋಗ್ತೀವಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕಿಸಾನ್. ಧನ್ಯವಾದಗಳು ಸರ್. ಇದೀಗ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ಡಾಕ್ಟರ್ ಕೆ.ಟಿ. ಕುರುಮತ್ತೆ, ಮಾನ್ಯ ವಿಸ್ತರಣಾ ನಿರ್ದೇಶಕರು ಯುವಕಿ ಶಿವಮೊಗ್ಗ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಆಡುವಂತ ವಿನಂತಿಸ್ತಾ ಇದ್ದಾರೆ. ಹಣ್ಣು ಮೇಳ 2023 ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿದಂಥ ನಿಮ್ಮೆಲ್ಲರ ಮಾನ್ಯ ಶಾಸಕರು ಯಶ್ಪಾಲ್ ಕೆ ಸುವರ್ಣವರೇ, ಅದೇ ರೀತಿ ನಮ್ಮ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ಮಾನ್ಯ ಕುಲಪತಿಗಳಾದಂಥ ಡಾಕ್ಟರ್ ನಮ್ದು ಆಭರಣ ಮಠ ಒಂದು ಹಣ್ಣ ಆಭರಣ ಮಠದ ಹಣ್ಣಲ್ಲ, ಆಭರಣ ಮೋಟಾರ್ಸಿಂದ ನಮ್ಮದು ಕಾರ್ ಮೀಟ್. ಹೌದೌದು, ನಾವು ಕೂಡ ಅದರಲ್ಲೇ ತಗೊಂಡು ಆಗಲಿ. ಶುಭಾಶಯಗಳು ನಿಮ್ಗೆ. ಮತ್ತೆ ಸೇಲ್ ಆಗಲಿ ಭಾಳಷ್ಟು. ಅಲ್ಲ, ಈ ಸಮಯದಲ್ಲಿ ಹಣ್ಣಿನ ಮೇಳವನ್ನು ಹಮ್ಮಿಕೊಂಡಿದ್ದು ನಾವು ಆಯೋಜಿಸುತ್ತೇವೆ. ಎಲ್ಲ ತೋರಿಸ್ತೀವಿ. ಇದೇನಿದೆ? ಪನ್ನೀರ್ ಮೊಮೋಸ್ ಅಂತ ಅದು ಹೇಗೆ ಮಾಡ್ತಾರೆ? ಯಾವುದರಿಂದ? ಇದು ನಾವು ಮೈದಾಯಿಂದ ಮಾಡೋದು ಸ್ವಲ್ಪ ಮೈದಾಯಿಂದ ರಿಸೆಪ್ಷನ್ಗೆ. ಮಾಡಿ ಅದೆಲ್ಲ ಕೊಟ್ಟು ಮಾಡಿ ಪಪ್ಸ್ ಅದು. ದಾಬೇಲಿ ಗುಜರಾತಿ ಫುಡ್. ಇದರಲ್ಲಿ ಸೂಜಿ ಮಿಕ್ಸ್ ಇದೆ. ಸೂಜಿ ಮತ್ತು ಮಿನಿಮಮ್ ಮೈದಾ ಅದೆಲ್ಲ ಮಿಕ್ಸ್ ಮಾಡಿ ನಾವು ಮಾಡಬೇಕು. ಮಿಕ್ಸ್ ಮಾಡಿ ಹೀಟ್ ಸೂಜಿ ಮತ್ತೆ ಮೈದಾ ಸ್ವಲ್ಪ ಅದು ಮಾರ್ನಿಂಗ್ ಬರಲಿಕ್ಕೆ ಮೈದಾ ಬೇಕಾಗ್ತದೆ. ಇಲ್ಲೇ ತಯಾರು ಮಾಡಿ ಕೊಡ್ತಾರೆ ಕೆಲವರು ಫುಡ್ ಎಲ್ಲ. ಕೆಲವು ಮಸಾಲ ದೋಸೆ ಎಲ್ಲ ತಯಾರು ಮಾಡಿದ್ದೀವಿ. ಓಹೋ, ಹೇಗೆ ತೊಂದರೆ ವ್ಯಾಪಾರ ನಡೀತಿದೆ? ಸ್ಟಾರ್ಟ್ ಆಗಿದೆ ಅಷ್ಟೇ. ನಾಳೆನೇ ಇದೆಯಲ್ಲ, ಆಗಲಿ ಶುಭವಾಗಿ ವ್ಯಾಪಾರ ಆಗಲಿ. ಆಯ್ತು, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಮಾರಕ ಆಯುಧ ಇದೆ ಅಲ್ಲ ಸರ್? ನೋಡಿ, ಗಲಾಟೆ ಆಗೋಗಿ ಎಲ್ಲ ಬಚ್ಚಿಡ್ಬೇಕು. ನನ್ನನ್ನೇ ಕೊಂಡು ನಿಮಗೆ ಅಷ್ಟು ಗ್ರಾಚಾರ ನಿಮ್ಮದು ಕೆಟ್ಟರೆ ಆದರೆ ಅದು ಯಾವುದು ದೊಡ್ಡ ವಿಚಾರ ಅಲ್ಲ. ಗೌರ್ಮೆಂಟ್ ಕಾನೂನು ಪ್ರಕಾರವೇ ಇದೆ. ಆ ರೀತಿ ನಾವು ಜೋಕ್ ಮಾಡಿದ್ವಿ ಅಷ್ಟೇ. ಲಾಂಗ್ ಎಲ್ಲ ಇಟ್ಕೊಂಡಿದ್ದೀರಿ, ಲಾಂಗ್ ಬಚ್ಚು ಅಲ್ಲ. ಈಗ ವ್ಯಾಪಾರ ಇದೆ ಸರ್? ಹಾಂ, ತೊಂದರೆ ಇಲ್ಲ, ಚೆನ್ನಾಗಿದೆ. ಲಾಸ್ಟ್ ಟೈಮ್ ಒಳ್ಳೇದಿತ್ತು, ಅದೇ ಥರ ನಾಳೆ ಉಂಟು ಮತ್ತೆ ನಾಳೆ ಇದೆ. ಅದ ಕಾರಣ ಒಂದು ಒಳ್ಳೆ 2 ದಿವಸ ಇಟ್ಟರೆ ಚೆನ್ನಾಗಿ ಆಗುತ್ತೆ. ಹೌದು, ಆಗುತ್ತೆ. ಜನ ಬರ್ತಾರೆ, ನಾಳೆ ಪುನಃ ನೋಡ್ಕೊಂಡು ತಗೊಂಡು ಹೋಗ್ತಾರೆ. ಕಳೆದ ವರ್ಷ ಬಂದಿರಿ ನೀವು? ಹೌದು, ಕಳೆದ ವರ್ಷ ಬಂದಿರಿ, ಒಳ್ಳೆ ಚೆನ್ನಾಗಾಗಿತ್ತು. 2 ದಿವಸ ಅದು ಏನಾಗುತ್ತೆ ಅಂತಂದರೆ ಶುರುವಿನ ದಿವಸ ನೋಡ್ಕೊಂಡು ಹೋಗ್ತಾರೆ, 2ನೇ ದಿವಸ ಪರ್ಚೇಸ್ ಮಾಡ್ತಾರೆ. ಹಾಗಾಗಿ 2 ದಿವಸ ಒಂದು ಈವೆಂಟ್ ಇದ್ದರೆ ಭಾಳ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು, ನಮಸ್ತೆ. ಸೊಂಟ ನೋವು, ಮೂಗಟ್ಟುವಿಕೆ, ಮೊಣಕೈ ನೋವು, ಹೀಗೆ ಅಂತ ನೋವಿನ ಎಲ್ಲ ಔಷಧಿಗಳಿಲ್ಲಿದೆ ನೋಡಿ. ಎಲ್ಲ ಪೈನ್ ಇದೆ. ಯಾವುದೇ ನೋವಿದ್ರೂ ಇಲ್ಲಿದೆ ಔಷಧಿ ಅಲ್ಲ ಸರ್? ಯಾವುದೇ ನೋವಿಗೂ ಔಷಧಿ ಇದೆ. ಯಾವುದೇ ನೋವಿಗೂ ಔಷಧಿ ಇದೆ. ಎಲ್ಲಾದರೂ ಒಂದೇ ಧನ್ವಂತರಿ ಮುಲಾಮ ಆಲ್ ಬಾಡಿ ಪೇನ್. ಆಯ್ತು, ಥ್ಯಾಂಕ್ ಯು.
ಇದು ತಿರುಗಿ ಇಲ್ಲೇ ಬಂತು. ಹಸಿನಣ್ಣಿದೆ ಇದು ಮಾವಿನ ಹಣ್ಣು ಇದೆ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಸರ್? ಪಾಂಚಜನ್ಯ ಹೋಮ್ ಪ್ರಾಡಕ್ಟ್ಸ್. ಇದರ ಸಂಸ್ಥೆ ಹೆಸರು? ಹೌದು. ಇದು ನಿಮ್ಮ ಔಟ್ಲೆಟ್ ಇದೆಯಲ್ಲ ಒಂದು ಕಡೆ? ಹೌದು, ಕೋಟದಲ್ಲಿ ನಮ್ಮದು ಪಾಂಚಜನ್ಯ ಹೋಮ್ ಪ್ರಾಡಕ್ಟ್ಸ್ ಅಂತ ಔಟ್ಲೆಟ್ ಇದೆ. ಸ್ಪೆಷಲಿ ಆರ್ಗ್ಯಾನಿಕ್ ಆಗಿ ಪ್ರಿಪೇರ್ ಮಾಡ್ತೇವೆ ಮನೆಯಲ್ಲೇ. ಇವತ್ತಿಗೂ ನಾವು ಯಾವುದೇ ಪ್ರಿಸರ್ವೇಟಿವ್ ಹಾಕದೇ ಪ್ರಾಡಕ್ಟನ್ನು 6 ತಿಂಗಳು ನಿಮಗೆ ಅದನ್ನು ಆಕ್ಯುಪೈ ಮಾಡಿ ಕೊಡ್ತೇವೆ. ಸ್ಪೆಷಾಲಿಟಿ ಇದೆ, ಟೇಸ್ಟ್ ಇದೆ, ಸದಾ ರುಚಿ ಅಭಿರುಚಿಯಾಗಿದೆ. ನಿಮಗೆ ನಾಲಿಗೆ ರುಚಿ ಯಾವಾಗಲೂ ಬೇಕು ಅಂತ ಅನಿಸ್ತದೆ. ಹೌದೌದು, ಆ ಥರ ಇರಬೇಕು. ಹೌದು. ಥ್ಯಾಂಕ್ ಯು. ನಾನು ನೋಡ್ತಾನೆ ಎಲ್ಲ ವಿಡಿಯೋ ಮಾಡಿಬಿಡುವ. ಇದು ಉಪ್ಪಿನಕಾಯಿ ಅಲ್ಲ ಸರ್? ಇದು ಉಪ್ಪಿನಕಾಯಿ. ಇದು ಒಂದು ಈ ಥರ ಡಬ್ಬಕ್ಕೆ ಎಷ್ಟಿದೆ? ಈ ಥರ ಡಬ್ಬಕ್ಕೆ 250 ರೂಪಾಯಿ. ಇದು 1 kg? ಹಾಂ, 1 kg. 250. ಇದು ಈ ಥರ ಸಣ್ಣದಕ್ಕೆ 70. ಇದು ಕಷಾಯ ಪೌಡ್ರ್, ಜೀರಿಗೆ ಮೆಂತೆ ಕಷಾಯ ಪೌಡ್ರ್. ಸ್ಪೆಷಲಿ ನಿಮಗೆ ಡೈಜೆಷನಿಗೆ, ಗ್ಯಾಸ್ಟ್ರೈಟಿಸಿಗೆ ಅದಕ್ಕೆಲ್ಲ ಒಳ್ಳೆಯದಾಗ್ತದೆ. ಈ ಪ್ರಾಡಕ್ಟ್ ನಿಮಗೆ ಅಲ್ಟಿಮೇಟ್ ಆಗಿ ನಿಮಗೆ ಶುಗರ್, ಡಯಾಬಿಟಿಕ್, ನಿಮಗೆ ಪ್ರೀ ಡಯಾಬಿಟಿಕ್ ಅವರಿಗೆ ಭಾರಿ ಒಳ್ಳೆಯದಾಗ್ತದೆ. ಮೊದಲು ಬೆಳಿಗ್ಗೆ ಊಟಕ್ಕಿಂತ ಮೊದಲು ಬಿಸಿನೀರಿಗೆ ಹಾಕಿ ಕುದಿಸಿ ಕುಡಿದ್ರೆ ನಿಮಗೆ ಡಯಾಬಿಟಿಕ್ಕಿಂದ ಮುಕ್ತಿ ಹೊಂದ್ಬೋದು. ಯಾವಾಗ ಮಾತ್ರೆಯನ್ನು ತಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಇದು ನ್ಯಾಚುರಲ್ ರಸಮ್ಮು, ನ್ಯಾಚುರಲ್ ಸಾಂಬಾರು. ರಸಂ ಪೌಡ್ರ್, ಸಾಂಬಾರ್ ಪೌಡ್ರ್. ಸಾಂಬಾರ್. ಇದು ರಸಂ ಪೌಡ್ರ್. ಸಾರು ಪೌಡ್ರ್. ಇದೆಲ್ಲ ಈ ಪ್ಯಾಕೆಟ್ಗೆ ಈ ಪ್ಯಾಕೆಟಿಗೆ ಬರೀ 170 ರೂಪಾಯಿ. ಅದು 250 ಗ್ರಾಮ್ ಏನು? ಹಾಂ, 1/4 kg. ಇದು ಬಂದುಬಿಟ್ಟು ನಿಮಗೆ ರಸಂ 100 ಗ್ರಾಮ್ಸ್. 100. ಮತ್ತು ಇವೆಲ್ಲ ಹಪ್ಪಳಗಳು. ಎಲ್ಲ ಹಪ್ಪಳಗಳಿದೆ. ಹಾಂ, ಎಲ್ಲ ಹೋಮ್ ಮೇಡ್ ಮಾವಿನ ಹಣ್ಣಿನ ಮಾಂಬಳ, ಹಲಸಿನಕಾಯಿ ಚಿಪ್ಸ್, ಹಲಸಿನಕಾಯಿ ಮಾಂಬಳ, ಈ ಥರ ವೆರೈಟಿ. ಹಲಸಿನಕಾಯಿ ಹಪ್ಪಳ, ಹಲಸಿನ ದಾನಿ, ಸುಟ್ಟಂತ ಇದು ದಾಣಿ ಹುಡುಕಿ. ಅದೇ ಹಲಸಿನ ಸೊಳೆ ಉಪ್ಪಿಗೆ ಹಾಕಿದ್ದು. ಹೌದು. ಆಗಲಿ ಸರ್, ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಹೀರೋ 9 ಹೌದು. ಅವ್ರಿಗೆ ನಮಸ್ತೆ. ಬಾರ್ಕೋರ್ನವರು. ಹೌದು ಹೌದು. ನಿಮ್ಮ ಸಿಂಗಿಂಗೆಲ್ಲ ನಾವು ಕೇಳ್ತಿರ್ತೇವೆ, ನೋಡ್ತಿರ್ತೇವೆ. ಆಗಲಿ ಸರ್, ಇದೊಂದು ಹವ್ಯಾಸ. ಆಗಲಿ. ಇವತ್ತು ಕಲ್ಪರಸದ ಮಳಿಗೆ ಇಟ್ಟಿದ್ದೇವೆ ಸರ್ ನಾವು. ಹೌದು, ಕಲ್ಪರಸದ ಹೇಗೆ ಎಂತ? ಅದು ತೆಂಗಿನ ಮರದ ಹೊಂಬಾಳೆಯಿಂದ ತೆಗೆಯುವಂಥ ಜ್ಯೂಸ್ ಸರ್. ಅದಂತ ಹೇಳಿದ್ರೆ ಈಗ ಇದು ಕಿಸಾನ್ ಸಂಘ ಉಡುಪಿ ಜಿಲ್ಲೆ ವತಿಯಿಂದ ನಡೀತಿರುವಂಥ ಒಂದು ಸಂಸ್ಥೆ ಇದು. ಇದು ಉಗಾಸ ಅಂತೇಳಿ, ಉಡುಪಿ ಜಿಲ್ಲಾ ಆಲ್ ಸ್ಪೈಸಸ್ ಕೊಕೊನಟ್ ಆ್ಯಂಡ್ ಆಲ್ ಸ್ಪೈಸಸ್ ಲಿಮಿಟೆಡ್ ಅವರಿಂದ. ಇದಂತಂದೇಳಿ ತೆಂಗಿನ ಮರದ ಹೊಂಬಾಳೆ ಇರ್ತದೆ ಸರ್. ಆ ಹೊಂಬಾಳಿಂದ ಏನು ರಸ ಬರ್ತದೆ ಅದನ್ನೇ ನಾವು ಇಲ್ಲಿ ಶೇಖರಿಸ್ಕೊಂಡು ಐಸಲ್ಲಿ ಹಾಕ್ಕೊಂಡು ಇದು ಮಾರುವಂಥದ್ದು. ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆ ಸರ್. ಇಮ್ಯುನಿಟಿ ಎಲ್ಲ ಒಳ್ಳೇದು ಬರ್ತದೆ. ಹಾಗಾಗ್ಲಿಕ್ಕೆ ಹೋಗಿ ಮತ್ತು ವಿಟಮಿನ್ ಸಿ ಸಮೇತ ಜಾಸ್ತಿ ಉಂಟು. ಆದ್ದರಿಂದ ಕಣ್ಣಿನ ದೃಷ್ಟಿಗೆ ಒಳ್ಳೆದಿರ್ಬೋದು, ಮತ್ತು ಅಥವಾ ಕೂದಲಿನ ಚರ್ಮಕ್ಕಿರ್ಬೋದು ಒಳ್ಳೆಯದಾಗ್ತದೆ. ಹಾಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಲೋ ಇರೋದ್ರಿಂದ ಶುಗರ್ನವರು ಕೂಡ ಅದನ್ನು ಸೇವಿಸ್ಬೋದು ಸರ್. ಹಾಗಾಗ್ಲಿಕ್ಕೆ ಹೋಗಿ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಕೂಡ ಎಲ್ಲರೂ ಕೂಡ ಅದನ್ನು ಬಳಸ್ತಾ ಇದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಸುದೇಶ್ ಅಂತ ಸರ್. ನಮ್ಮದು ಹೆಬ್ರಿಯಲ್ಲಿ ಸಹ ಶಾಪ್ ಉಂಟು, ಅಲ್ಲಿ ಸಮೇತ ಕಲ್ಪರಸ ಸಿಗ್ತದೆ ಸರ್. ಹೌದು. ಈಗ ಆಲ್ರೆಡಿ ಮಂಗಳೂರಲ್ಲಿ, ಕಾರ್ಕಳದಲ್ಲಿ, BC ರೋಡು, ಬಂಟ್ವಾಳ, ಹಾಗೆ ಎಲ್ಲ ಕಡೆ ಕುಂದಾಪುರದ ಮಳಿಗೆಯಲ್ಲಿ ಕೂಡ ಕಲ್ಪರಸ ಸಿಗ್ತಾ ಉಂಟು. ಓಕೆ ಸರ್, ಥ್ಯಾಂಕ್ ಯು ಸರ್. ಇಂದು ನಮ್ಮೊಂದಿಗೆ ನಮ್ಮ ಮಿತ್ರರು ಗಣೇಶ್ ಶೆಟ್ಟರು, ಅದೇ ರೀತಿ ಉದಯ್ ಸರ್ ಅವರಿದ್ದಾರೆ. ಇಬ್ಬರಿಗೆ ಅವ್ರ ಹತ್ರ ಕೇಳೋಣ, ಹಣ್ಣು ಮೇಳ ಹೇಗಿದೆ ಈ ಸರ್ತಿ ಇದು? ಗಣೇಶ್ ಅವರೇ, ಹಣ್ಣು ಮೇಳ ತುಂಬ ಉತ್ತಮವಾಗಿದೆ. ಲಾಸ್ಟ್ ಇಯರ್ಗೆ ಒಂದು ದಿನ ಮಾಡಿತ್ತು, ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಬೆಳಿಗ್ಗೆ ಮಳೆ ಬಂದರೂ ಕೂಡ ಕ್ರೌಡ್ ತುಂಬ ಜನ ಜಾಸ್ತಿ ಬರ್ತಾ ಇದ್ದಾರೆ. ಮತ್ತು ನರ್ಸರಿ ಕೂಡ ಹಾಗೆ, ನರ್ಸರಿ 8-9 ಸ್ಟಾಲ್ ಇದೆ. 9 ಸ್ಟಾಲ್ ಕೂಡ ಇದಾಗ್ತದೆ. ಹಣ್ಣುಗಳು ಕೂಡ ಬೆಳಿಗ್ಗೆ ಆಲ್ಮೋಸ್ಟ್ ಹೆಚ್ಚಿನದಕ್ಕೆ ಇದಾಗ್ತಾ ಇದೆ. ಈಗ ಮಾವಿನ ಹಣ್ಣಿನ ಜಸ್ಟ್ ಈಗ ಶ್ರೀನಿವಾಸಪುರ ಮಾವಿನ ಹಣ್ಣು ಬಂತು ಈಗ ಕೋಲಾರದಿಂದ, ಹಾಗೆ ಕೆಲವುದೆಲ್ಲ ಬರ್ತಾ ಇದೆ. ಮತ್ತು ಕೆಲವು
ನಮ್ಮ ರೈತರಿಂದ ಡೈರೆಕ್ಟ್ ಬರೋ ಪ್ರಾಡಕ್ಟ್ ಕೂಡ ಇದೆ. ಮತ್ತು ಗೃಹ ಉತ್ಪನ್ನಗಳು ಕೆಲವುದೆಲ್ಲ ನೂರಾರು ಸ್ಟಾಲ್ ಹಾಕಿ ನೂರಾರು ಸ್ಟಾಲ್, ಹಲಸಿನ ಹಪ್ಪಳ, ಹಲಸಿನ ಸಂಡಿಗೆ, ಹಲಸಿನ ಇದು, ಹಾಗೆ ಹಲಸಿನ ಹೋಳಿಗೆ, ಮತ್ತು 4 ಫುಡ್ ಸ್ಟಾಲ್ಗಳಿದೆ. ಹಲಸಿದ ಉತ್ಪನ್ನಗಳು ಮತ್ತು ಒಬ್ಬರು ಹಲಸಿನ ಮುಳುಕ ಈ ಥರದ ಪ್ರಾಡಕ್ಟ್ಗಳೆಲ್ಲ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಜನ ವೈರಲ್ ಆಗಿದೆ. ನಾಳೆಗೂ ಕೂಡ ತುಂಬ ಜನ ಬರ್ತಾರೆ, ಜಾಸ್ತಿ ಆಗ್ತದೆ. ನಾಳೆ ಬರಬೇಕು, ಎಲ್ಲರಿಗೂ ಸಹಕಾರ ಇರಲಿ ಗೃಹ ಉತ್ಪನ್ನಕ್ಕೆ. ಯಾಕೆ ನಮ್ಮ ಕರಾವಳಿ ಉತ್ಪನ್ನಕ್ಕೆ ಒಂದು ಜನರ ಸಹಕಾರ ಇರಲಿ, ಕೃಷಿಕರಿಗೆ ಕೂಡ ಒಂದು ಬೆಂಬಲ. ಇದು ಮಹಿಳಾ ಮಾಡೋ ಉದ್ದೇಶ ಅಷ್ಟೇ, ಜನರಿಗೆ ಇದಾಗಲಿ ಮತ್ತು ಒಂದು ನಮ್ಮ ಕರಾವಳಿ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಆಗಲಿ, ಏನೋ ಒಂದು ಡಿಫ್ರೆಂಟ್ ಆಗಿ ಹಲಸಿನ ಏನೆಲ್ಲ ಮಾಡ್ತಾರೆ ಅದರಲ್ಲಿ ಗೊತ್ತಾಗಲಿ ಅಂತ ಮಾಡಿದ್ದು. ನಿಮಗೂ ಕೂಡ ಧನ್ಯವಾದಗಳು, ಇದನ್ನ ವೈರಲ್ ಮಾಡಿ ನಮಗೆ ಇದು ಕೊಟ್ರಿ. ನಾಳೆ ಕೂಡ ಬರ್ತೇನೆ. ಧನ್ಯವಾದಗಳು. ಉದಯ್ ಅವರಿದ್ದಾರೆ. ಉದಯ್ ಸರ್ ಏನು ಹೇಳ್ತೀರಿ? ಇಲ್ಲ, ಭಾರಿ ಚೆನ್ನಾಗಿದೆ, ಬಂದಿದ್ದೇನೆ, ಭಾರಿ ಖುಷಿ ಆಯ್ತು, ಭಾರಿ ಜನ ಒಟ್ಟಾಗಿದ್ದಾರೆ, ಒಳ್ಳೆ ಇದು ಇವರು ವ್ಯಾಪಾರಸ್ಥರು ಸಹ ಭಾರಿ ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಮತ್ತು ನಾನು ಸಹ 2-3 ಗಿಡ ತಗೊಂಡೆ, ನಮ್ಮ ತಮ್ಮ ಸಹ ಸುಮಾರು ಗಿಡ ತಗೊಂಡೇನೆ, ಭಾರಿ ಒಳ್ಳೆ. ತುಂಬ ಥ್ಯಾಂಕ್ಸ್, ಭಾರಿ ಖುಷಿ. ನಿಮಗೂ ಸಹ ಥ್ಯಾಂಕ್ ಯು. ಇದೇ ಮುಂದುವರಿಲಿ ಇದೇ ರೀತಿ. ಥ್ಯಾಂಕ್ ಯು. ನೋಡಿ ಎಷ್ಟು ಕಾರುಗಳು ಆಗಮಿಸಿದೆ, ನೋಡಿ ಎಷ್ಟು ಕಾರ್ ಇದೆ, ನೋಡಿ ನೀವು ನೋಡಿ ಎಷ್ಟು ಕಾರು, ಎಷ್ಟು ಅಂದರೆ ಕಾರು, ಬೈಕು, ಇಲ್ಲೆಲ್ಲ ಕಾರ್ ಇಟ್ಟಿದ್ದಾರೆ ಹೊರಗಡೆ. ಭಾಳಷ್ಟು ಜನ ಬಂದಿದ್ದಾರೆ ಇಂದು. ವೀಕ್ಷಕರೇ ನೋಡಿ, ಹಣ್ಣು ಮೇಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋದೆ. ಇಂದು ಶನಿವಾರ, ನಾಳೆ ಭಾನುವಾರ ಇನ್ನೂ ಭಾಳಷ್ಟು ವಿಷಯಗಳಿದೆ ತೋರಿಸಲಿಕ್ಕೆ. ಇಂದು ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ತೋರಿಸಿದೆ, ಭಾಳಷ್ಟು ಸ್ಟಾಲ್ಗಳಿದೆ. ಅವ್ರ ಹತ್ರ ಮಾತಾಡಲಿಲ್ಲ. ನಾಳೆ ಅದೇ ರೀತಿ ಆಯೋಜಿಸಿದವ್ರ ಹತ್ರ ಕೂಡ ಇಂದು ಮಾತಾಡಲಿಕ್ಕಾಗಲಿಲ್ಲ. ನಾಳೆ ಅವರೆಲ್ಲರ ಹತ್ರ ಮಾತಾಡ್ತೇನೆ. ಎಲ್ಲರೂ ಈ ವಿಡಿಯೋ ವೀಕ್ಷಿಸಿ ಶೇರ್ ಮಾಡಿ. ಅದೇ ರೀತಿ ನಾಳೆ ಅಂದರೆ ಭಾನುವಾರ 11ನೇ ತಾರೀಕಿಗೆ ಬಹಳಷ್ಟು ಜನ ಈ ವಿಡಿಯೋ ನೋಡಿದ ನಂತರ ಬನ್ನಿ, ಹಣ್ಣು ಮೇಳದಲ್ಲಿ ಭಾಗವಹಿಸಿ, ಅದೇ ರೀತಿ ಕೃಷಿಕರಿಗೆ ಪ್ರೋತ್ಸಾಹ ನೀಡಿ. ಹಾಗೆ ನಾಳೆಯ ವಿಡಿಯೋ ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಎಲ್ಲರೂ ನಮ್ಮ ಚಾನಲ್ ವೀಕ್ಷಿಸಿ ಪ್ರೋತ್ಸಾಹಿಸಿ. ಎಲ್ಲರಿಗೂ ನಮಸ್ಕಾರ.